ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ನೂತನ ಸಿಎಂ ಡಿಕೆ ಶಿವಕುಮಾರ್ಗೆ ಎರಡೆರಡು ಹೊಸ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಸಿಎಂ ಆದ ಒಂದೇ ವಾರದಲ್ಲಿ ಭ್ರಷ್ಟಾಚಾರದ ಆರೋಪ. ಕಸದ ಟೆಂಡರ್ ಹಗರಣ ಮೊದಲನೇದು, ಗೃಹಲಕ್ಷ್ಮಿ ಭ್ರಷ್ಟಾಚಾರದ ಆರೋಪ ಎರಡನೇದು. ಒಂದು ವಾರ ಆಯ್ತಷ್ಟೇ ಸಿಎಂ ಸ್ಥಾನಕ್ಕೆ ಬಂದು ಕೂತು. ಸಿಎಂ ಆದ ಒಂದೇ ವಾರದಲ್ಲಿ ಭ್ರಷ್ಟಾಚಾರದ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಕಸದ ಟೆಂಡರ್ 39,000 ಕೋಟಿಗೂ ಹೆಚ್ಚು ಹಣ ಕಸದ ಟೆಂಡರ್, ಅದರ ಒಂದು ಹಗರಣ ಗೃಹಲಕ್ಷ್ಮಿ ಯೋಜನೆ. ಡಿಕೆ ಶಿವಕುಮಾರ್ ಸರ್ಕಾರದ ಮೇಲೆ ಮುಗಿಬೀಳಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಎರಡು ಪ್ರಬಲ ಅಸ್ತ್ರವನ್ನು ಇಟ್ಕೊಂಡು ಸಿಎಂ ಡಿಕೆ ಶಿ ವಿರುದ್ಧ ಬಿಜೆಪಿ ಸಮರವನ್ನು ಸಾರಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ, ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಗಣಪತಿ, ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತು ಒಂದು ವಾರ ಆಯ್ತಷ್ಟೇ, ಎರಡು ಪ್ರಬಲ ಅಸ್ತ್ರ ಬಿಜೆಪಿ ಅವರಿಗೆ ಸಿಕ್ಕಿರೋದು. ಏನು ಮಾಡ್ತಾರಂತೆ ಬಿಜೆಪಿ ಅವರು? ಡಿ ಕೆ ಶಿ ಇದನ್ನ ಯಾವ ಥರ ಎದುರಿಸ್ತಾರಂತೆ? ಸಿಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಕಟ್ಟಿ ಹಾಕಲಿಕ್ಕೆ ಈಗಾಗಲೇ ಬಿಜೆಪಿ ಪಾಳೆಯದಲ್ಲಿ ಎರಡು ಪ್ರಬಲ ಅಸ್ತ್ರಗಳನ್ನು ಇಟ್ಕೊಂಡಿದ್ದಾರೆ. ಪ್ರಮುಖವಾಗಿ ಗೃಹಲಕ್ಷ್ಮಿಯ ಯೋಜನೆಯಲ್ಲಿ ಈಗಾಗಲೇ ಫಲಾನುಭವಿಗಳನ್ನು ತಮ್ಮ ಆ ಯೋಜನೆಯಿಂದ ಡಿಲೀಟ್ ಮಾಡಿರುವಂಥ ವಿಚಾರ. ಹಾಗಾದರೆ ಆ ಫಲಾನುಭವಿಗಳ ಹಾಕಿರುವಂಥ ಹಣಗಳು ಎಲ್ಲಿ ಹೋಗಿದೆ ಅನ್ನೋದು ಕೂಡ ಒಂದು ವಿಚಾರ. ಜೊತೆಗೆ ಕಸದ ಟೆಂಡರಲ್ಲಿ ಇತ್ತೀಚೆಗೆ ಭಾರಿ ಚರ್ಚೆ ಆಗ್ತಿರುವಂಥದ್ದು, ಟೆಂಡರ್ ವಿಚಾರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ಅನ್ನೋದು ಕೂಡ ಒಂದಷ್ಟು ಆರೋಪಗಳನ್ನು ಈಗಾಗಲೇ ಬಿಜೆಪಿ ನಾಯಕರು ಮಾಡ್ತಿದ್ದಾರೆ. ನೋಡಿ, ಇದು ಕೇವಲ ಸಿಎಂ ಆಗಿ ಡಿ ಕೆ ಶಿವಕುಮಾರ್ ಒಂದು ವಾರ ಕೂಡ ಆಗಿರಲಿಲ್ಲ. ಈ ಸಂದರ್ಭದಲ್ಲೇ ಇಂತಹ ಒಂದು ಭ್ರಷ್ಟಾಚಾರದ ಆರೋಪ ಈಗಾಗಲೇ ಕಮಲ ನಾಯಕರ ಕೈಯಲ್ಲಿ ಸಿಕ್ಕಿರುವಂಥದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಭಾರಿ ಹೋರಾಟಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಅದರಲ್ಲೂ ಕೂಡ ಈ ಹಿಂದೆ ಒಂದಷ್ಟು ಚರ್ಚೆ ಕೂಡ ಕಾರಣ ಆಗಿತ್ತು. ಬಿಜೆಪಿ ನಾಯಕರು ಬೆಳಗಾವಿ ಅಧಿವೇಶನದಲ್ಲಿ ಸಾಕಷ್ಟು ಹೋರಾಟ ಕೂಡ ಮಾಡಿದ್ರು. ಅಂದರೆ ಗೃಹಲಕ್ಷ್ಮಿಯ ಯೋಜನೆ 2 ತಿಂಗಳ ಹಣಗಳು ಎಲ್ಲಿ ಹೋಗಿದೆ? 5,000 ಕೋಟಿ ರಾಜ್ಯ ಸರ್ಕಾರದಿಂದ ಫಲಾನುಭವಿಗಳಿಗೆ ಹೋಗಬೇಕಿತ್ತು, ಆ ಹಣ ಎಲ್ಲೋಗಿದೆ? ಅದು ಇದುವರೆಗೂ ಕೂಡ ಸರ್ಕಾರ ಉತ್ತರ ಕೊಡ್ತಾ ಇಲ್ಲ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಈಗಾಗಲೇ ಸುಮಾರು 4 ಲಕ್ಷ ಫಲಾನುಭವಿಗಳನ್ನ ಆ ಗೃಹಲಕ್ಷ್ಮಿ ಯೋಜನೆಯಿಂದ ಡಿಲೀಟ್ ಮಾಡಿದ್ದಾರೆ. ಅಂದರೆ ಈ ಯೋಜನೆ ಕಳೆದ 3 ವರ್ಷದಲ್ಲಿ ಆ ಹಣನ ಆ 4 ಲಕ್ಷ ಜನಕ್ಕೆ ಹಾಕಿದ್ರಲ್ಲ, ಆ ಹಣ ಈಗ ಎಲ್ಲಿ ಹೋಗಿದೆ? ಸರ್ಕಾರ ಸಾಕಷ್ಟು ಉತ್ತರ ಕೊಡ್ತಾ ಇದೆ. ಹೀಗಾಗಿ ಈ ವಿಚಾರ ಜೊತೆಗೆ ಕಸದ ಟೆಂಡರ್ ವಿಚಾರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆರೋಪ ಏನಿದೆ, ಈ ಎರಡೂ ಪ್ರಬಲ ಅಸ್ತ್ರಗಳನ್ನು ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಬೀದಿಗಿಳಿದು ಹೋರಾಟಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ಸನ್ನದ್ಧರಾಗಿದ್ದಾರೆ. ಜೊತೆಗೆ ಮುಂಬರುವ ಅಧಿವೇಶನದಲ್ಲೂ ಕೂಡ ಇದೇ ವಿಚಾರ ಇಟ್ಕೊಂಡು ಚರ್ಚೆ ಮಾಡಲಿಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ಸಿದ್ಧತೆ ಆಗ್ತಿರುವಂಥದ್ದು. ಅಚ್ಚರಿ ವಿಚಾರ ಏನು ಅಂತಂದ್ರೆ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಈಗಾಗಲೇ 10 ದಿನಗಳಷ್ಟೇ ಕಳೆದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇಂತಹ ಒಂದು ಭ್ರಷ್ಟಾಚಾರದ ಆರೋಪಗಳನ್ನ ಕಮಲ ನಾಯಕರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿರುವಂಥದ್ದು. ಮತ್ತು ಧನ್ಯವಾದ ಗಣಪತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.